ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಏನೋ ಇದೆ ಅಥವಾ ನಮ್ಮ ಕಚೇರಿಯಲ್ಲಿ ಏನೋ ಇದೆ, ಏನು ಗೊತ್ತಿಲ್ಲ. ಇದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಭಾಳಷ್ಟು ಜನರು ಹೇಳೋದನ್ನು ನಾವು ಕೇಳಿದ್ದೀವಿ ಅಥವಾ ಕೆಲವೊಂದು ಸಲ ನಮಗೆ ಅನುಭವ ಆಗ್ತಾ ಇದೆ. ಇಲ್ಲೇನೋ ಇತ್ತು, ಇಲ್ಲಿಂದ ಏನೋ ಒಂದು ಪಾಸ್ ಆದಂಗಿದೆ, ಇಲ್ಲಿ ಯಾರೋ ನಿಂತ್ಕೊಂಡು ಅದರ ಒಂದು ಉಸಿರಾಟದ ಒಂದು ಗತಿ, ಅಂದರೆ ಆ ಉಸಿರಿನ ಇದು ಬಂದ್ಬಿಟ್ಟು ಶ್ವಾಸ ನನ್ನ ಮೇಲೆ ಬೀಳ್ತಾ ಇದೆ. ಕೆಲವೊಂದು ಸಲ ನಾವು ಒಂದು ವಸ್ತುವನ್ನು ಒಂದು ಜಾಗದಲ್ಲಿ ಇಟ್ಟಿರ್ತೀವಿ, ಆ ಜಾಗದಲ್ಲಿ ಅದು ಇರಲ್ಲ. ಸ್ವಲ್ಪ ಹೊತ್ತು ನೋಡಿದ್ರ ಮೇಲೆ ಅದೇ ಜಾಗದಲ್ಲಿ ಅದು ಕಾಣಿಸುತ್ತೆ. ಇಲ್ಲೇ ಹುಡುಕಿದ್ನಲ್ಲ ಅವಾಗ ಇರಲಿಲ್ವಲ್ಲ ಅಂತ ನೀವು ಹೇಳ್ತೀರಾ. ನೀವು ಒಬ್ಬರೇ ಮನೇಲಿ ಇದ್ದಾಗ ಏನೋ ಇದ್ದಂಗೆ ಭಾಸ ಆಗುತ್ತೆ. ಈ ಥರ ಎಲ್ಲ ಇದ್ದಾಗ ಏನಾದರೂ ಒಂದು ಶಕ್ತಿ ಇದೆಯಾ ಅನ್ನುವಂಥದ್ದು ನಮ್ಮಲ್ಲಿ ಒಂದು ಆ ಪ್ರಶ್ನೆಯಾಗಿ ಉಳಿತದೆ. ಅದನ್ನು ಭಾಳಷ್ಟು ಕಡೆಗಳಲ್ಲಿ ನಾವು ಕೇಳಿದಾಗ ಹೌದು ಅನ್ನುವಂಥ ಉತ್ತರವನ್ನು ಕೂಡ ಬರಬಹುದು. ಆದರೆ ನೀವೇ ಕಂಡುಹಿಡಿಯುವಂಥ ಒಂದು ಪರಿಹಾರವನ್ನು ನಾನು ಹೇಳ್ತೀನಿ. ಒಂದು ಅರಳಿ ಎಲೆಯನ್ನು ನೀವು ತಗೊಂಡು ಬನ್ನಿ, ಚೆನ್ನಾಗಿರಬೇಕು, ಶುಭ್ರವಾಗಿರುವಂಥ ಒಂದು ಅರಳಿ ಎಲೆಯನ್ನು ತೊಗೊಂಬನ್ನಿ. ಅದರಲ್ಲಿ 5 ಲವಂಗವನ್ನು ಇಡಬೇಕಾಗುತ್ತೆ. 5 ಲವಂಗವನ್ನು ಅದರಲ್ಲಿಡಿ. ಸ್ವಲ್ಪ ಕರ್ಪೂರವನ್ನು ತಾವುಗಳು ಅದರಲ್ಲಿ ಹಾಕಿ, ಒಂದು ಕಪ್ಪು ಬಣ್ಣದಲ್ಲಿರುವಂಥ ಅಡಿಕೆ ಕಪ್ಪು ಬಣ್ಣದಲ್ಲಿರಬೇಕು. ಆ ರೀತಿ ಒಂದು ಕಪ್ಪು ಅಡಿಕೆಯನ್ನು ಹಾಕಿ. ಓಕೆ, ಅದರಲ್ಲಿ ಒಂದೇ ಒಂದು ಜಾಕಾಯಿ ಅಥವಾ ಜಾಯಿಕಾಯಿ ಅಂತಾರೆ ಕೆಲವೊಂದು ಕಡೆ ಜಾಕಾಯಿ ಅಂತಾರೆ. ಗ್ರಂಥಿಗೆ ಅಂಗಡಿನಲ್ಲಿ ಇದು ಸಿಗುತ್ತೆ, ಹೋಗಿ ಕೇಳಿ. ಒಂದೇ ಒಂದು ಜಾಕಾಯಿ ಹಾಕಿ. ಅದೇ ಗ್ರಂಥಿಗೆ ಅಂಗಡಿಯಲ್ಲಿ ಜಟಮಾಸಿ ಅಂತ ಕೇಳಿ. ಕೆಲವೊಬ್ಬರು ಜಟಮಾಂಸಿ ಅಂತಾರೆ, ಕೆಲವೊಂದು ಕಡೆ ಜಟಮಾಸಿ ಅಂತಾರೆ. ಅರ್ಥ? ಸ್ವಲ್ಪ ಪ್ರಮಾಣದಲ್ಲಿ ಜಟಮಾಸಿಯನ್ನು ಹಾಕಿ ಹಾಲ್ನಲ್ಲಿ ಇಡಬೇಕು. ನೀವು ಮನೆಯಲ್ಲಿ ಮುಖ್ಯ ಸ್ಥಳದಲ್ಲಿ ಇಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಟ್ಟು ಅದಾದ ನಂತರ ಅದಕ್ಕೆ ನೀವು ಆ ಬೆಂಕಿಯನ್ನು ಹಚ್ಚಿ ಅದನ್ನು ಉರಿಸುವಂಥ ಪ್ರಯತ್ನವನ್ನು ತಾವು ಮಾಡಿ. ಅದರಲ್ಲಿ ಕರ್ಪೂರ ಇರುತ್ತೆ, ಖಂಡಿತವಾಗಲೂ ಅದು ಉರಿದು ಹೋಗುತ್ತೆ. ಉರಿದು ಹೋದ ನಂತರ ಆ ಒಂದು ಸುವಾಸನೆ ಬರ್ತಾ ಇದೆ, ಅದರ ಹೊಗೆಯಿಂದ ನಿಮಗೇನಾದ್ರು ಸುವಾಸನೆ ಬರ್ತಾ ಇದೆ, ತುಂಬ ಚೆನ್ನಾಗಿರುವಂಥ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳು, ದುಷ್ಟ ಆತ್ಮ, ಅಗೋಚರ ಶಕ್ತಿ, ಅಮಾನುಷ ಶಕ್ತಿ, ಏನು ಹೆಸರು ನೀವು ಕೊಡ್ತೀರೋ ಅದಿರಲ್ಲ. ಆಯಿತಾ? ಆದರೆ ಅದನ್ನು ಉರಿಸಿದ ನಂತರ ಯಾವುದಾದ್ರೂ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ, ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಆ ಜಾಗದಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಅರ್ಥ. ಹತ್ತಿರದಲ್ಲಿರುವಂಥ ವಿದ್ಯಾವಂತರನ್ನು ಸಂಪರ್ಕ ಮಾಡಿ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ತಾವು ಇದ ನಂತರ ಬೇಕಾದ್ರೆ ತಾವು ತಿಳ್ಕೊಬೋದು. ಮೊದಲಿಗೆ ಇದು ಇದೆಯೋ ಇಲ್ವೋ ಅನ್ನೋದನ್ನು ತಮಗೆ ತಾವೇ ನಿರ್ಧರಿಸುವಂಥ ಒಂದು ಸರಳವಾಗಿರುವಂಥ ತಂತ್ರ ಪರಿಹಾರವನ್ನು ನಾನು ತಿಳಿಸಿದ್ದೀನಿ. ಮಾಡಿ ನೋಡಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.